ಹಾಸನದಲ್ಲಿ ಗಣೇಶ ವಿಸರ್ಜನಾ ವೇಳೆ ಘನಘೋರ ದುರಂತ ನಡೆದಿದೆ. ಮೆರವಣಿಗೆ ಸಾಗ್ತಾ ಇದ್ದ ಜನರತ್ತ ಯಮನಂತೆ ಟ್ರಕ್ ನುಗ್ಗಿ ಬಂದಿದೆ. ಹಾಸನದಲ್ಲಿ ಆದಂತಹ ಘೋರ ದುರಂತ, ವಿದ್ಯಾರ್ಥಿಗಳು ಸೇರಿದಂತೆ 9 ಮಂದಿ ಈ ಅಪಘಾತದಲ್ಲಿ ಬಲಿಯಾದರೆ 19 ಮಂದಿ ಗಾಯಗೊಂಡಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಮೊಸಳೆ ಹೊಸಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ದುರಂತದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಆದಂತಹ ಘೋರ ದುರಂತ ಹಾಸನದಲ್ಲಿ 9 ಮಂದಿಯನ್ನ ಬಲಿ ತಗೊಂಡಿದೆ. ಸುಮಾರು 19 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಟ್ರಕ್ ಬರ್ತಾ ಇರುವಂತಹ ದೃಶ್ಯ, ಯಾವ ರೀತಿಯಾಗಿ ಮೆರವಣಿಗೆ ಸಾಗ್ತಾ ಇದ್ದಂತಹ ಜನರ ಮೇಲೆ ಟ್ರಕ್ ಗುದ್ಕೊಂಡು ಹೋಗುತ್ತೆ ಅಂತ ಹೇಳಿ. ಮೊದಲಿಗೆ ಒಬ್ಬ ಬೈಕ್ ಸವಾರನಿಗೆ ಟ್ರಕ್ ಗುದ್ದುತ್ತೆ. ಅದಾದ್ಮೇಲೆ ಮೆರವಣಿಗೆ ಸಾಗ್ತಾ ಇದ್ದಂತಹ ಜಾಗಕ್ಕೆ ನುಗ್ಗಿ ಬರುತ್ತೆ ಯಮನಂತೆ. 9 ಮಂದಿಯನ್ನ ಈ ಟ್ರಕ್ ಬಲಿ ತಗೊಂಡಿದೆ. ಕ್ಲೀನರ್ ಕೈಗೆ ಸ್ಟೇರಿಂಗ್ ಅನ್ನ ಕೊಟ್ಟು, ಅಂದ್ರೆ ಗಾಡಿಯನ್ನ ಓಡಿಸು ಅಂತ ಹೇಳಿ ಡ್ರೈವರ್ ಮಲ್ಕೊಂಡ್ಬಿಟ್ನಾ ಅನ್ನೋ ಅನುಮಾನ ಮೇಲ್ನೋಟಕ್ಕೆ ಇಲ್ಲಿ ಕಾಡ್ತಾ ಇದೆ. ಪೊಲೀಸರ ತನಿಖೆಯ ನಂತರ ಈ ಘಟನೆಯ ಬಗ್ಗೆ ಸಂಪೂರ್ಣ ವಿವರಣೆ ಸಿಗಬೇಕಿದೆ. ಆದರೆ ದುರಂತ ಏನಪ್ಪಾ ಅಂದ್ರೆ, ಗಣೇಶ ವಿಸರ್ಜನೆಯನ್ನ ಮಾಡೋದಕ್ಕೆ ಖುಷಿಯಾಗಿ ಕುಣಿಯುತ್ತಾ ಸಂತಸ ಸಡಗರದಲ್ಲಿ ಹೋಗ್ತಾ ಇದ್ದಂತಹ ಮಂದಿಯ ಜೀವವನ್ನ ಕಸಿದಿರುವುದು. ಆಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದಷ್ಟು ಮಂದಿ ಮನೆಗೆ ಹೇಳಿ ಬಂದಿದ್ರು, ಆರ್ಕೆಸ್ಟ್ರಾ ನೋಡ್ಕೊಂಡು ಬರ್ತೀನಿ ವಾಪಸ್ ಅಂತ ಹೇಳಿ. ಸ್ವಲ್ಪ ಹೊತ್ತಾಗಿದ್ರೆ ಗಣೇಶ ವಿಸರ್ಜನೆ ಆಗ್ತಾ ಇತ್ತು. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ತೆರಳ್ತಾ ಇದ್ರು. ಆದರೆ ಎಲ್ಲಿತ್ತೋ ಏನೋ ಟ್ರಕ್ ಯಮನಂತೆ ಬಂದು ಜೀವವನ್ನೇ ಕಸಿದಿದೆ. ಅಪಘಾತದ ಭೀಕರ ದೃಶ್ಯ ಒಂದು ಕಡೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸ್ಥಳೀಯರ ಮೊಬೈಲ್ನಲ್ಲೂ ಕೂಡ ಈ ದುರಂತದ ದೃಶ್ಯ ಸೆರೆಯಾಗಿದೆ.